ಅಡ್ವಾಣಿಯವರ ರಾಮ ರಥಯಾತ್ರೆ ಆರಂಭ, ಆನಂತರ ಮುಂದುವರಿಕೆ, ರಾಮ ಮಂದಿರ ಪ್ರತಿಷ್ಠಾಪನೆ, ಈಗ ಭಾರತ ರತ್ನ ಘೋಷಣೆ, ಹೇಗೆ ನೀವು ನೋಡ್ತೀರಿ ಇದನ್ನು? ಅವರು ಸೋಮನಾಥ್ ಟೆಂಪಲನ್ನು ಪುನರ್ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲೇ ಅಯೋಧ್ಯದ ರಾಮ ಜನ್ಮಭೂಮಿಯಲ್ಲಿ ರಾಮನ ಆಗಬೇಕು ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ತು ಮತ್ತು ಅದ್ವಾನಿಯವರ ಭಾಳ ದೊಡ್ಡ ಸಂಕಲ್ಪ ಇತ್ತು. ಅವರು ಹೋರಾಟ ಮಾಡುವಾಗ ಮತ್ತು ರಾಮ ಜನ್ಮಭೂಮಿಯ ಹೋರಾಟವನ್ನು ತೆಗೆದುಕೊಂಡಾಗಲೂ ಕೂಡ ಅಷ್ಟು ಸುಲಭವಾಗಿ ಆಗುತ್ತೆ ಅಂತ ಯಾರೂ ನಂಬಿರಲಿಲ್ಲ. ಅವತ್ತಿನ ಸರ್ಕಾರ, ಅವತ್ತಿನ ಓಲೈಕೆಯ ರಾಜಕಾರಣ ಅವೆಲ್ಲವನ್ನೂ ನೋಡಿದಾಗ ಅದು ಸಾಧ್ಯ ಕಷ್ಟ ಅಂತಲೇ ಇತ್ತು. ಆದರೆ ಛಲ ಬಿಡದೆ ಅದನ್ನ ಹೋರಾಟವನ್ನು ಮಾಡಿದರು. ಅಂದರೆ ಅವ್ರು ಹೇಳ್ತಾಯಿದ್ರು, ದ ವಿಲ್ ಆಫ್ ದ ಪೀಪಲ್ ಶುಡ್ ಪ್ರಿವೇಲ್ ಅಂತ. ಜನರ ಇಚ್ಛಾಶಕ್ತಿ ಕೊನೆಗೆ ಜಯ ಆಗಬೇಕು ಅಂತ. ಆದ್ದರಿಂದ ಜನರ ಜಾಗೃತಿಯನ್ನು ಮಾಡೋ ಮುಖಾಂತರ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಒಂದು ಐತಿಹಾಸಿಕವಾಗಿರುವಂಥ ಒಂದು ಕ್ರಾಂತಿಯನ್ನು ಮಾಡಿದರು. ಅದರ ಪರಿಣಾಮವಾಗಿಯೇ ಇವತ್ತು ಅಲ್ಲಿ ಅಯೋಧ್ಯದಲ್ಲಿ ರಾಮ ಮಂದಿರ ಆಗಿದೆ. ಯಾವುದು ಅಸಾಧ್ಯ ಅಂತಿದ್ರು ಅದಾಗಿದೆ. ಆದರೆ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಅವ್ರು ಯಾರೂ ಕೂಡ ಭಾರತ ರತ್ನ ಆಗಲಿ ಇನ್ನೊಂದಾಗಲಿ ಯೋಚನೆ ಸುದ್ದ ಮಾಡಿದವರಲ್ಲ. ರಾಮ ಮಂದಿರ ಆಗಬೇಕು, ಅವ್ನ ಜನ್ಮಸ್ಥಳದಲ್ಲಿ ಆಗಬೇಕು ಅನ್ನುವಂಥ ಏಕೈಕ ಗುರಿಯಿಂದ ಅವ್ರು ಕೆಲಸವನ್ನು ಮಾಡಿದವರು. ಅದು ಬಿಟ್ಟರೆ ಬೇರೆ ಯಾವುದೂ ಮಾಡಿದವರಲ್ಲ. ಮತ್ತು ಇನ್ನೊಂದು ಅವ್ರದ್ದು ಸ್ವಚ್ಛ ಚಾರಿತ್ರ್ಯ. ಅವ್ರ ಮೇಲೆ ಒಂದು ಆಪಾದನೆ ಬಂತು, ಜೈನ್ ಡೈರಿಯಲ್ಲಿ ಅವ್ರ ಹೆಸರಿದೆ ಅಂತ. ಕೂಡಲೇ ರಾಜೀನಾಮೆ ಕೊಟ್ಟರು. ಹೆಸರಿದಿಂದಕ್ಕೆ ರಾಜೀನಾಮೆ ಕೊಟ್ಟು ನಾನು ಕ್ಲಿಯರ್ ಆಗೋವರೆಗೂ ನಾನು ಇರೋದಿಲ್ಲ ಅಂಥೇಳಿ ಅವರ ಕೋರ್ಟಲ್ಲಿ ಅವರೆಲ್ಲ ಹೆಸರು ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಮತ್ತೆ ಅವರು ಲೋಕಸಭೆಗೆ ಬಂದರು. ಸೊ ಈ ಥರ ಸಾರ್ವಜನಿಕ ಬದುಕಿನಲ್ಲಿ ಸಚ್ಚಾರಿತ್ರ್ಯ ಇರುವಂಥ ಒಬ್ಬ ದಿಟ್ಟ ಧೀಮಂತ ನಾಯಕ. ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಗೊಂದಲಗಳು, ಅವ್ರನ್ನ ದೂರ ಇಟ್ಟರು ಅನ್ನುವಂಥ ಗೊಂದಲಗಳೇನು ಸೃಷ್ಟಿಸಿತು, ಅದಕ್ಕೆ ಉತ್ತರ ಕೊಟ್ಟಂತಾಗಿದೆ ಈಗ. ಇಲ್ಲ, ಅದು ಗೊಂದಲ ಏನಿರಲಿಲ್ಲ. ಅವರ ವಯಸ್ಸು ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಆಮಂತ್ರಣ ಇತ್ತು. ಆದರೆ ಅವರೇ ಆಪ್ಟ್ ಮಾಡಿದರು ಬರಬಾರ್ದು ಅಂತ. ಅದನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಪ್ರಯತ್ನ ಮಾಡಿದರು. ಅವೆಲ್ಲಕ್ಕೂ ಕೂಡ ಇವತ್ತು ಉತ್ತರವೂ ಸಿಕ್ಕಿದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಭಾರತ ರತ್ನ ಒಬ್ಬ ದೇಶಭಕ್ತನ, ಒಬ್ಬ ಭಾರತದ ಪುತ್ರನಿಗೆ ಸಿಕ್ಕಿರುವಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಚಾರ. ಇದಿಷ್ಟು ಅಡ್ವಾಣಿಯವರಿಗೆ ಭಾರತ ರತ್ನ ವಿಚಾರವಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಮಾತುಗಳು. ಕ್ಯಾಮರಾಮನ್ ಮಂಜನ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.